ಒಮ್ಮೆ ಮನೋವಿಜ್ಞಾನದ ಪ್ರಾಧ್ಯಾಪಕರೊಬ್ಬರು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಪಕ್ಕದಲ್ಲಿ ಒಬ್ಬಳು ತಾಯಿ ತನ್ನ ಮಗನನ್ನು ಹೊತ್ಕೊಂಡು ಕುಳಿತುಕೊಂಡಿದ್ಲು. ಇದ್ದಕ್ಕಿದ್ದಂತೆ ಮಗು ಅಳಲು ಪ್ರಾರಂಭಿಸಿತು. ಮಗುವನ್ನು ಗಮನಿಸ್ತಿದ್ದ ಆ ಪ್ರಾಧ್ಯಾಪಕರು ಈ ಮಗು ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎಂದು ತಾಯಿಗೆ ಹೇಳಿದರು. ಮಗು ಸತತವಾಗಿ ಅಳುವುದನ್ನು ನೋಡಿದ ಪ್ರಾಧ್ಯಾಪಕರು ಈ ಮಗುವಿಗೆ ಏನೋ ಆರೋಗ್ಯ ಸಮಸ್ಯೆವಿದೆ ಎಂದು ಹೇಳಿದರು. ಮಗು ಇನ್ನೂ ಜೋರಾಗಿ ಕೂಗಲು ಪ್ರಾರಂಭಿಸಿತು ಮತ್ತು ತಾಯಿಯನ್ನು ಕೂಡ ಹೊಡೆಯಲು ಪ್ರಾರಂಭಿಸಿತು. ಪ್ರಾಧ್ಯಾಪಕರು ಏನೋ ಹೇಳಲು ಹೊರಟಾಗ ಆ ತಾಯಿ ಕೋಪದಿಂದ ಪ್ರತಿಕ್ರಿಯಿಸಿ, ಅನಗತ್ಯ ವಿಷಯಗಳನ್ನು ಮಾತನಾಡುವುದು ನಿಲ್ಲಿಸ್ರಿ. ನೀವು ಮಗುವಿನ ಗೊಂಬೆ ಮೇಲೆ ಕುಳಿತಿರುವಿರಿ, ಅದಕ್ಕಾಗಿ ಮಗು ಅಳುತ್ತಿದೆ ಎಂದು ಹೇಳಿದಳು. ಪ್ರಾಧ್ಯಾಪಕರಿಗೆ ಏನು ಮಾತನಾಡುವುದು ಎಂದು ತಿಳಿಯದೆ ಹೋಯಿತು. ಹೀಗೆಯೇ ಅನೇಕ ಬಾರಿ ನಾವು ಸಹ ಅಗತ್ಯವಿಲ್ಲದೆ, ಎದುರಿನವರ ಅನುಮತಿ ಇಲ್ಲದೆ ಇತರರಿಗೆ ಸಲಹೆ ನೀಡುತ್ತಲೇ ಇರ್ತೇವೆ. ನೀನು ಯಾಕೆ ಇಷ್ಟು ತೆಳ್ಳಗಿದೆಯಾ, ಇದನ್ನು ತಿನ್ನು. ನೀನು ಯಾಕೆ ಇಷ್ಟು ದಪ್ಪವಾಗಿದೆಯಾ, ಅದನ್ನು ತಿನ್ನಬೇಡ. ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡು, ವಾಕಿಂಗ್ ಮಾಡು. ಆ ವೈದ್ಯರು ಈ ವೈದ್ಯರು ಎಂಬುದಾಗಿ ಅವರ ವಿಷಯವಾಗಿ ಒಳ್ಳೆಯದನ್ನು ಹೇಳ್ತಾ ಇರ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯಾದ ಅನೇಕ ಯೋಚನೆಗಳಿರಬಹುದು. ಇತರರು ಬಯಸದೆ ನಾವು ಅವರಿಗೆ ಯಾವುದೇ ಸಲಹೆಯನ್ನು ಕೊಡಬಾರದು. ಈ ಯೋಚನೆ ಉತ್ತಮವಾಗಿದೆಯಾ ಅಥವಾ ಅವರು ಅದನ್ನು ಕೇಳಿಸ್ಕೊಳ್ತಾರಾ, ಸಲಹೆಯ ಅಗತ್ಯವಿದೆಯೇ ಎಂದು ನಾವು ಯೋಚಿಸುವುದೇ ಇಲ್ಲ. ಇದು ತಪ್ಪು. ಕೇಳದೆ ನಾವು ಯಾರಿಗೂ ಯಾವುದೇ ಸಲಹೆ ಹೇಳಬಾರದು. ಸತ್ಯವೇದ ಹೀಗೆ ಹೇಳುತ್ತದೆ, ಸದ್ಭಕ್ತನೆಂದಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವುದಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಎಂದು ಬೈಬಲ್ ಹೇಳುತ್ತದೆ.